ಅವಳು ಯಾವ ರೂಪದಲ್ಲಿ ಯಾವ ರೂಪವನ್ನು ಧಾರಣೆಯನ್ನು ಮಾಡಿರ್ತಾಳೆ, ಅಥವಾ ರೂಪ ನಿರ್ಗುಣ ನಿರಾಕಾರ ಈ ರೀತಿಯಾಗಿರತಕ್ಕಂಥದ್ದು ಏನಿದೆ, ಇದೆಲ್ಲವನ್ನು ತಿಳಿಸ್ತಕ್ಕಂಥದ್ದು ಏನಿದೆ ಅದು ಪ್ರಥಮ ಸ್ಕಂದದಲ್ಲಿ ಎಲ್ಲವೂ ಕೂಡ ಬರುತ್ತೆ. ಜೊತೆಯಲ್ಲಿ ಆ ಶಕ್ತಿಯ ಒಂದು ಮಹಿಮೆ ಏನು, ಶಕ್ತಿ ಇರದೇ ಇದ್ದರೆ ಶಿವನು ಕೂಡ ಶವನಾಗಿ ಬಿಡ್ತಾನೆ. ಅದನ್ನೇ ನಾವು ಸೌಂದರ್ಯ ಲಹರಿಯಲ್ಲಿ ಶಂಕರ ಭಗವತ್ಪಾದವರು ಹೇಳಿರ್ತಕ್ಕಂಥದ್ದು. ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತಿ ಪ್ರಭವಿತಂ ನತೇ ದೇವಂ ದೇವೋನ ಕರು ಕುಶಲ ಸ್ಪಂದಿತುಮಪಿ ಅಂಥೇಳಿ. ಶಿವನು ಆ ಶಕ್ತಿಯ ಒಂದು ಸ್ಪಂದನೆ ಇಲ್ಲದೆ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅಮ್ಮನವರ ಪಾದಧೂಳಿಯ ರೇಣುಗಳನ್ನು ತೆಗೆದುಕೊಂಡು ಸೃಷ್ಟಿ ಸ್ಥಿತಿ ಸಂಹಾರ ಕ್ರಿಯೆಯನ್ನು ಮಾಡಿದರು ಅನ್ನತಕ್ಕಂಥದ್ದು ಕೂಡ ನಾವು ಇಲ್ಲಿಯೇ ನೋಡ್ತೇವೆ. ಹೀಗೆ ಆ ದೇವಿಯ ಶಕ್ತಿಯ ಮಹಿಮೆ ಅನ್ನತಕ್ಕಂಥದ್ದು, ಶಕ್ತಿ ಇಲ್ಲದೇ ಇದ್ದರೆ ನೀವು ಏನು ಮಾಡುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ನಮಗೆ ಶಕ್ತಿ ಇಲ್ಲ ಅಂಥೇಳಿ ಹೇಳ್ತಾರೆ. ಯಾರಾದರೂ ಎಷ್ಟೇ ನೀವು ಏನೇ ಮಾಡಿದ್ರೂ ಕೂಡ ಆ ಶಕ್ತಿ ನಮಗೆ ಇಲ್ಲ. ಆರ್ಥಿಕ ಶಕ್ತಿ, ಆರೋಗ್ಯವೂ ಒಂದು ಶಕ್ತಿ, ಯಾವುದೊಂದು ವಿಶೇಷವಾದಂತಹ ಪ್ರತಿಭೆ ಇದ್ದರೆ ಅದು ಚೈತನ್ಯ ಶಕ್ತಿ ಅನ್ನತಕ್ಕಂಥದ್ದು. ಪ್ರತಿಯೊಂದರಲ್ಲೂ ಆ ಶಕ್ತಿ ಇದ್ದರೆ ಮಾತ್ರ ಅದು ಏನಾದರೂ ಮಾಡುವುದಕ್ಕೆ ಸಾಧ್ಯ. ಆ ಶಕ್ತಿ ಅನ್ನತಕ್ಕಂಥದ್ದು ಎಲ್ಲಿ ನಾವು ನೋಡ್ತೀವೋ ಅದೆಲ್ಲವೂ ಕೂಡ ಅಮ್ಮನವರ ಸ್ವರೂಪವೇ. ಶಕ್ತಿ ಇಲ್ಲದೇ ಇರತಕ್ಕಂತಹ ಅಂದರೆ ಎಲ್ಲ ಕಡೆ ಸರ್ವವ್ಯಾಪಕತ್ವ ಅನ್ನತಕ್ಕಂಥದ್ದೇ ಭಗವತಿ ಅಮ್ಮನವರ ಒಂದು ವಿಶೇಷವಾದಂತಹ ಗುಣ. ಎಲ್ಲಿ ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಿಮಗೇನೇ ಗೊತ್ತಿಲ್ಲ, ನನಗೇನು ಹೇಳ್ತಾ ಇದ್ದೀರಾ ಗೊತ್ತೇ ಆಗ್ತಾ ಇಲ್ಲ ಅಂದರೆ ಗೊತ್ತಾಗ್ತಾ ಇಲ್ಲ ಅನ್ನತಕ್ಕಂಥದ್ದು ಅಮ್ಮನವರ ಒಂದು ಚೈತನ್ಯ ಇದ್ದಿದ್ದರಿಂದ ನಿಮಗೆ ಗೊತ್ತಾಗ್ತಾ ಇದೆ. ಹೀಗೆ ಪ್ರತಿಯೊಂದರಲ್ಲಿಯೂ ಕೂಡ ಸ್ಥಾವರ ಜಂಗಮ ಎಲ್ಲದರಲ್ಲೂ ಕೂಡ ಆ ದೇವಿಯ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಶಕ್ತಿ ಸ್ವರೂಪದಲ್ಲಿ ಇದ್ದಾಗ ಮಾತ್ರ ಅವನು ಏನಾದರೂ ಮಾಡುವುದಕ್ಕೆ ಸಾಧ್ಯ ಆಗ್ತೇ. ಶವವೂ ಕೂಡ ಶಿವನಾಗಿ ಬಿಡ್ತಾನೆ. ಆದ್ದರಿಂದ ನಾವು ಕೂಡ ಶಿವನಾಗಿ ಅಮ್ಮನವರ ಪೂಜೆಯನ್ನು ಮಾಡಿದಾಗ ಒಂದು ವಿಶೇಷವಾದಂತಹ ಅಮ್ಮನವರ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಶಿವೋಪಿ ಶಿವತಂ ಯಾತಿ ಕುಂಡಲಸ್ಯ ಕುಂಡಲಿನಿ ವಿನಾಕೃತ ಅಂತ ಹೇಳಿದ್ದಾರೆ. ಕುಂಡಲಿನಿ ಶಕ್ತಿ ಇಲ್ಲದೇ ಇದ್ದರೆ ಶಿವನು ಕೂಡ ಶವನಾಗಿ ಬಿಡ್ತಾನೆ. ಕುಂಡಲಿನಿ ಶಕ್ತಿ ಅಂದರೆ ಏನು? ಕುಂಡಲಿನಿ ಶಕ್ತಿ ಅಂದರೆ ಅದು ಅಮ್ಮನವರು. ಅದು ಷಟ್ಚಕ್ರಗಳಿಂದ ಊರ್ಧ್ವಮುಖವಾಗಿ ಪ್ರವಹಿಸಿ ಆ ಮೂಲಕ ಸಹಸ್ರದಲ್ಲಿ ಶಿವನನ್ನು ಸೇರತಕ್ಕಂತಹ ವಿಧಿವಿಧಾನಗಳು ಏನಿದೆ, ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥದ್ದು ಏನಿದೆ, ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಆ ಸಾಧನೆಯನ್ನು ಮಾಡಬೇಕು, ಯಾವ ರೀತಿ ದೇವಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು, ಇವೆಲ್ಲವನ್ನು ಹೇಳ್ತಕ್ಕಂಥದ್ದು ಏನಿದೆ ಅದು ಮೊದಲನೇ ಸ್ಕಂದದಲ್ಲಿ ಬರತಕ್ಕಂಥದ್ದು. ಜೊತೆಯಲ್ಲಿ ಕುಶ ಜನಕನ ಜ್ಞಾನಕ್ಕೆ ನಾವು ವಿಶೇಷವಾಗಿ ತೆಗೆದುಕೊಳ್ತೀವಿ. ಶುಕ ವ್ಯಾಸರ ಮಗ ಶುಕನ ಜನಕನ ಸಂವಾದ ಎಲ್ಲವೂ ಕೂಡ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು, ಆತ್ಮೋದ್ಧಾರಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಚರ್ಚೆ ಎಲ್ಲವೂ ಕೂಡ ಮೊದಲನೇ ಸ್ಕಂದದಲ್ಲಿ ಬರುತ್ತೆ. ಜೊತೆಯಲ್ಲಿ ನಮ್ಮ ಆತ್ಮೋದ್ಧಾರ ಅಂದರೆ ನಮ್ಮನ್ನು ನಾವು ಯಾವ ರೀತಿಯಾಗಿ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದು. ಯಾಕೆಂದರೆ ಈ ವಾಸ್ತವ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಅವರಿಂದ ಸ್ವಯಂಕೃತವಾಗಿ ಅವರ ಜೀವನವನ್ನು ಅವರೇ ಹಾಳು ಮಾಡಿಕೊಳ್ತಾ ಇರ್ತಾರೆ. ಇಂತಹದ್ದನ್ನೆಲ್ಲ ನಾವು ಕೇಳಿದಾಗ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ನಾವು ವರ್ತಿಸಬೇಕು, ಯಾವುದು ಧರ್ಮ ಯಾವುದು ಅಧರ್ಮ, ಯಾವ ವಿವೇಚನೆ ಅನ್ನತಕ್ಕಂಥದ್ದು ಯಾವ ಸಮಯದಲ್ಲಿ ನಮಗೆ ಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ನಮಗೆ ಆ ದೇವಿ ಭಾಗವತವನ್ನು ನಾವು ಕೇಳುವುದರಿಂದ ಅದೆಲ್ಲವೂ ಗೊತ್ತಾಗುತ್ತೆ. ಇಂದ್ರಿಯ ನಿಗ್ರಹ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ನಮಗೆ ಯಾರೋ ಏನೋ ಒಳ್ಳೆಯದು ಮಾಡ್ತಾರೆ ಅಂತ ಹೇಳಿ ಅರ್ಥ ಅಲ್ಲ. ನಮ್ಮನ್ನು ನಾವೇ ಒಳ್ಳೆಯದು ಮಾಡಿಕೊಳ್ಳಬೇಕು. ನಮ್ಮ ಅಭಿವೃದ್ಧಿಗೆ ನಾವೇ ಕಾರಣ, ನಮ್ಮ ಅವನತಿಗೆ ನಾವೇ ಕಾರಣ ಅನ್ನತಕ್ಕಂಥದ್ದು. ಮನಯೇವ ಮನಃಶ್ರಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂತೇಳಿ ಹೇಳ್ತಾರೆ. ಮನಸ್ಸೇ ನಮ್ಮ ಬಂಧನ ಮತ್ತು ಮೋಕ್ಷಕ್ಕೆ ಬಿಡುಗಡೆಗೆ ಕಾರಣ ಆಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಮನಸ್ಸನ್ನು, ಬುದ್ಧಿಯನ್ನು, ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳತಕ್ಕಂಥದ್ದು ಇದೆಯಲ್ಲ, ಆ ಮೂಲಕ ನಮಗೆ ಜ್ಞಾನ ಇಲ್ಲದೇ ಇದ್ದರೆ ಅವೆಲ್ಲವೂ ಕೂಡ ನಾವು ನಿಗ್ರಹ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಹೇಳ್ಬೋದು ನನಗೆ ಸಿಟ್ಟೇ ಇಲ್ಲ ಅಂತ. ಆ ಸಿಟ್ಟು ಯಾಕೆ ಇಲ್ಲ, ಸಿಟ್ಟಿನ ಪರಿಣಾಮವೇನು, ಸಿಟ್ಟು ಯಾವ ಸಮಯದಲ್ಲಿ ಬರುತ್ತೆ, ಕ್ರೋಧದಿಂದ ಏನೇನು ಅನಾಹುತ ಆಗುತ್ತೆ ಅದೆಲ್ಲ ಜ್ಞಾನ ಇದ್ದರೆ ಮಾತ್ರ ಸಿಟ್ಟು ಅವರಿಗೆ ಬರುವುದಿಲ್ಲ. ಸುಮ್ಮನೆ ನನಗೆ ಸಿಟ್ಟು ಬರಲ್ಲ, ಕೋಪ ಇಲ್ಲ ಅಂದರೆ ಅದು ನಂಬುವುದಕ್ಕೆ ಆಗುವುದಿಲ್ಲ. ಆ ಸಿಟ್ಟಿನ ಬಗ್ಗೆ, ಅರಿಷಡ್ವರ್ಗಗಳ ಬಗ್ಗೆ, ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮತ್ಸರ ಇವೆಲ್ಲವೂ ಕೂಡ ಅರಿಷಡ್ವರ್ಗಗಳು. ಇದರ ಬಗ್ಗೆ ಜ್ಞಾನ ಇದ್ದಾಗ ಅದು ಏನು, ಅದು ಮನುಷ್ಯನ ಅವನತಿಗೆ ಯಾವ ರೀತಿ ಕಾರಣ ಆಗುತ್ತೆ, ಆ ಸಮಯದಲ್ಲಿ ನಾವು ಯಾವ ರೀತಿ ನಿಗ್ರಹವನ್ನು ಮಾಡಬೇಕು, ಯಾವ ಸ್ತೋತ್ರವನ್ನು ಮಾಡಬೇಕು, ಯಾವ ರೀತಿ ಅಮ್ಮನವರಿಗೆ ಶರಣಾಗತರಾಗಬೇಕು ಅನ್ನತಕ್ಕಂಥದ್ದು ತಿಳಿದುಕೊಂಡಾಗ ಮಾತ್ರ ಕಾಮವನ್ನು ಜಯಿಸುವುದಕ್ಕೆ ಸಾಧ್ಯ, ಕ್ರೋಧವನ್ನು ಜಯಿಸುವುದಕ್ಕೆ ಸಾಧ್ಯ, ಮತ್ಸರದಿಂದ ನಾವು ಹೊರಬರುವುದಕ್ಕೆ ಸಾಧ್ಯ. ಹೀಗೆ ಅರಿಷಡ್ವರ್ಗಗಳು ಕೂಡ ಅದನ್ನು ನಿಗ್ರಹವನ್ನು ಮಾಡತಕ್ಕಂತಹ ಯಾವ ಒಂದು ವಿವೇಚನೆ ಇದೆ, ಯಾವ ಧರ್ಮ ಅನ್ನತಕ್ಕಂಥದ್ದಿದೆ, ಅದೆಲ್ಲವನ್ನು ನಮಗೆ ಮೊದಲನೇ ಸ್ಕಂದದಲ್ಲಿ ಇವೆಲ್ಲವೂ ಕೂಡ ಬರುತ್ತೆ. ಜೊತೆಗೆ ಎರಡನೇ ಒಂದು ಸ್ಕಂದವನ್ನು ನಾವು ತೆಗೆದುಕೊಂಡಾಗ ಆ ಪರೀಕ್ಷಿತನಿಗೆ ಅವನು ತಕ್ಷಕ 7 ದಿವಸದಲ್ಲಿ ಕಚ್ಚಿ ಅವನು ಮರಣ ಹೊಂದಿದ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂತಹ ಕತೆ. ಆ ಪರೀಕ್ಷಿತನಿಗೆ ಸಂಬಂಧಪಟ್ಟಂತೆ, ತಕ್ಷಕನಿಗೆ ಸಂಬಂಧಪಟ್ಟಂತೆ, ಜಯಮೇಜನ ಮಾಡಿರ್ತಕ್ಕಂತಹ ಸರ್ಪಯಾಗದ ಬಗ್ಗೆ,
ಆಸ್ತಿಕನ ಬಗ್ಗೆ ಇವೆಲ್ಲವೂ ಕೂಡ 2ನೇ ಸ್ಕಂದದಲ್ಲಿ ಬರತಕ್ಕಂಥದ್ದು. ಇನ್ನು 3ನೇ ಸ್ಕಂದದಲ್ಲಿ ಶ್ರೀರಾಮ ದೇವಿಯನ್ನು ಆರಾಧಿಸಿ ಹೇಗೆ ಶಕ್ತಿವಂತನಾದ ಅನ್ನತಕ್ಕಂಥದ್ದು. ದೇವಿ ಭಾಗವತದಲ್ಲಿ ಶ್ರೀರಾಮನ ಕಥೆಯೂ ಕೂಡ ಬರುತ್ತೆ, ರಾಮಾಯಣದ ಕಥೆಯೂ ಕೂಡ ಬರುತ್ತೆ. ಶ್ರೀರಾಮೋ ಲಲಿತಾಂಬಿಕಾ ಅಂಥೇಳಿ ಹೇಳ್ತೀವಿ. ಶ್ರೀಕೃಷ್ಣ ಶ್ಯಾಮಲಾದೇವಿ, ಶ್ರೀರಾಮೋ ಲಲಿತಾಂಬಿಕಾ. ಶ್ರೀಕೃಷ್ಣ ಬೇರೆ ಅಲ್ಲ, ಶ್ರೀರಾಮ ಬೇರೆ ಅಲ್ಲ. ಒಂದು ಶ್ಯಾಮಲಾದೇವಿಯ ರೂಪ, ಒಂದು ಲಲಿತಾಂಬಿಕೆ ರಾಜರಾಜೇಶ್ವರಿಯ ಸ್ವರೂಪ. ಆದ್ದರಿಂದ ಅಂತಹ ಶ್ರೀರಾಮನ ಕಥೆಯೂ ಕೂಡ ದೇವಿ ಭಾಗವತದಲ್ಲಿ ಬರತಕ್ಕಂಥದ್ದು ನಾವು ನೋಡಬಹುದು. ಶ್ರೀರಾಮ ಹೇಗೆ ದೇವಿಯ ಪೂಜೆಯನ್ನು ಮಾಡಿದ, ಯಾವ ರೀತಿ ದೇವಿಯನ್ನು ಆರಾಧಿಸಿ ಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಅಮ್ಮನವರ ಅನುಗ್ರಹವನ್ನು ಪಡೆದುಕೊಂಡು ರಾವಣನನ್ನು ಸಂಹಾರ ಮಾಡಿದ ಅನ್ನತಕ್ಕಂಥದ್ದು ಕೂಡ 3ನೇ ಸ್ಕಂದದಲ್ಲಿ ಬರತಕ್ಕಂಥದ್ದು ನಾವು ನೋಡಬಹುದು. 4ನೇ ಸ್ಕಂದದಲ್ಲಿ ವಿಷ್ಣುವಿನ ನಾನಾ ಅವತಾರಗಳೆಲ್ಲವೂ ಕೂಡ ಬರುತ್ತೆ. ಕೃಷ್ಣಾವತಾರವೂ ಕೂಡ ಬರುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಪರಶುರಾಮ, ರಾಮ, ಕೃಷ್ಣ, ಈ ಎಲ್ಲ ಅವತಾರಗಳು, ದಶಾವತಾರಗಳು, ಜೊತೆಯಲ್ಲಿ ಇನ್ನೂ ಹಲವು ಅವತಾರಗಳು ಇದೆ. ಅದರಲ್ಲಿ ಪ್ರಧಾನವಾಗಿರತಕ್ಕಂಥ 10 ಅವತಾರಗಳು. ಆ ಕೃಷ್ಣನ ಎಲ್ಲ ಕಥೆಯೂ ಕೂಡ ದೇವಿ ಭಾಗವತದಲ್ಲಿ, ದೇವಿ ಪುರಾಣದಲ್ಲಿ ಬರುತ್ತೆ. ಶ್ರೀಮದ್ ಭಾಗವತದಲ್ಲಿ ಯಾವ ರೀತಿಯಾಗಿದೆಯೋ ಅದೇ ರೀತಿ ದೇವಿ ಭಾಗವತದಲ್ಲಿಯೂ ಕೂಡ ವಿಷ್ಣುನ ಅವತಾರಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಕಥೆಯೂ ಕೂಡ ಇಲ್ಲಿರತಕ್ಕಂಥದ್ದು ನಾವು. ಅದರಲ್ಲೂ ಕೂಡ ಪ್ರಧಾನವಾಗಿ ಶ್ರೀಕೃಷ್ಣನ ಒಂದು ಅವತಾರ, ಶ್ರೀಕೃಷ್ಣನ ಒಂದು ಮಹಿಮೆ, ಶ್ರೀಕೃಷ್ಣನ ಲೀಲಾ ವಿನೋದಗಳು, ಶ್ರೀಕೃಷ್ಣನ ಅವತಾರ ಪ್ರಯೋಜನ ಎಲ್ಲವೂ ಕೂಡ ಶ್ರೀಕೃಷ್ಣನ ಅನುಗ್ರಹ, ಇವೆಲ್ಲವೂ ಕೂಡ ಕೃಷ್ಣನಿಗೆ ಸಂಬಂಧಪಟ್ಟಿರತಕ್ಕಂತಹ ಕೃಷ್ಣಾವತಾರದ ಕಥೆಯೆಲ್ಲವೂ ಕೂಡ 4ನೇ ಸ್ಕಂದದಲ್ಲಿ ಬರತಕ್ಕಂಥದ್ದು. 5ನೇ ಸ್ಕಂದದಲ್ಲಿ ಶಿವತತ್ವ, ವಿಷ್ಣುತತ್ವ. ಶಿವತತ್ವ ಅಂದರೆ ಏನು, ಶಿವಪಾರಮ್ಯಮನ, ಶಿವ ಭಗವಂತ ಪರಮೇಶ್ವರನ ಒಂದು ತತ್ವ ಅನ್ನತಕ್ಕಂಥದ್ದು ಏನು ಹೇಳುತ್ತೆ, ವಿಷ್ಣು ತತ್ವ ಅನ್ನತಕ್ಕಂಥದ್ದು ಏನು ಹೇಳುತ್ತೆ, ಎಲ್ಲವೂ ಒಂದೇ. ವಿಷ್ಣು ಶಿವ ಕೇಶವರಲ್ಲಿ ಭೇದ ಅನ್ನತಕ್ಕಂಥದ್ದು ಇಲ್ಲ. ಇವೆಲ್ಲವೂ ಕೂಡ ನಮಗೆ 5ನೇ ಸ್ಕಂದದಲ್ಲಿ ಗೊತ್ತಾಗುತ್ತೆ. ಆ ತ್ರಿಮೂರ್ತಿಗಳೇ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವತೆಗಳೆಲ್ಲರೂ ಕೂಡ ಆ ಅಮ್ಮನವರ ಸ್ವರೂಪವೇ ಅನ್ನತಕ್ಕಂಥ, ದೇವಿಯ ಅಂಶವೇ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಶಕ್ತಿಯನ್ನು ಕೊಟ್ಟರು. ಅಂದರೆ ಅಲ್ಲಿ ಇಟ್ಟಿರ್ತಕ್ಕಂತಹ ದೇವಿಯ ಶಕ್ತಿಯನ್ನು ದಾರ ಎರೆದು ಕೊಟ್ಟರು. ಅದರಿಂದಲೇ ದುರ್ಗಾಮಾತೆ ಆವಿರ್ಭವಿಸಿರುತ್ತೆ ಅನ್ನತಕ್ಕಂಥದ್ದು ಕೂಡ ಸಪ್ತಶತಿಯಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಆ ಪ್ರತಿಯೊಂದು ಪ್ರತಿಯೊಂದು ದೇವತೆಗಳೆಲ್ಲರೂ ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರಾದ ಆದಿಯಾಗಿ ಅಮ್ಮನವರ ಅಂಶವೇ ಅನ್ನತಕ್ಕಂಥದ್ದು ಕೂಡ 5ನೇ ಅಧ್ಯಾಯದಲ್ಲಿ, 5ನೇ ಸ್ಕಂದದಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು 6ನೇ ಸ್ಕಂದದಲ್ಲಿ ಪ್ರಧಾನವಾಗಿ ಆಗಲೇ ನಾನು ಹೇಳಿದೆ, ಪುರಾಣ ಅಂತ ನಾವು ಹೇಳಬೇಕಾದರೆ ವೃತ್ತಾಸುರ ಸಂಹಾರ ಇಲ್ಲಿ ಪ್ರಮುಖವಾಗುತ್ತೆ. ಅಂತಹ ವೃತ್ತಾಸುರ ವಧೆ ಏನಿದೆ, ವೃತ್ತಾಸುರ ವಧೆಯಲ್ಲೂ ಕೂಡ 6ನೇ ಸ್ಕಂದದಲ್ಲಿ ಬರುತ್ತೆ. ಇದು ಪುರಾಣದಲ್ಲಿ ಪ್ರಧಾನವಾಗಿರತಕ್ಕಂಥದ್ದು. ಇನ್ನು ನಾರದರಂತಹ ರಾಜರ್ಷಿಗಳಿಗೆ ಒಂದು ವಿಶೇಷವಾಗಿ ಮಾಯೆಯ, ಅಮ್ಮನವರ ಒಂದು ಮಾಯೆಗೆ ಒಳಪಟ್ಟು ಯಾವ ರೀತಿಯಾಗಿ ಮದುವೆಯನ್ನು ಮಾಡಿಕೊಂಡು ಸಂಸಾರವನ್ನು ಮಾಡಿದರು ಅನ್ನತಕ್ಕಂತಹ ಕಥೆಯೆಲ್ಲ ಬರುತ್ತೆ. ನಾರದರಿಗೆ ಕೂಡ ಮದುವೆಯಾಗಿ ಅವರು ಸಂಸಾರವನ್ನು ಮಾಡಿ ಹೆಂಡತಿ ಮಕ್ಕಳೆಲ್ಲ ಅವರಿಗೂ ಕೂಡ ಇದ್ದರು ಅನ್ನತಕ್ಕಂತಹ ಕಥೆ ಏನಿದೆ ಅದೆಲ್ಲವೂ ಕೂಡ 6ನೇ ಸ್ಕಂದದಲ್ಲಿ ಬರತಕ್ಕಂಥದ್ದು. ಇನ್ನು 7ನೇ ಸ್ಕಂದದಲ್ಲಿ ವಂಶಾನುಚರಿತ. ಈ ವಂಶಾನುಚರದ ಯಾವ ರಾಜ ಮಹಾರಾಜರು ಯಾವ ವಂಶದಲ್ಲಿ ಆಳಿದರು, ಮನುಗಳು ಯಾವ ಕಲ್ಪದಲ್ಲಿ ಆಳಿದರು, ಎಲ್ಲವೂ ಕೂಡ ನಮಗೆ ಪ್ರಮುಖವಾಗಿ ನಮ್ಮ ವಂಶಾನುಚರಿತ ಇವೆಲ್ಲ ತಿಳಿದುಕೊಳ್ಳುವುದಕ್ಕೆ, ರಾಜ ಮಹಾರಾಜ ಚಕ್ರವರ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಕೂಡ 7ನೇ ಸ್ಕಂದದಲ್ಲಿ ಎಲ್ಲ ಸೂರ್ಯವಂಶದ ಬಗ್ಗೆ, ಚಂದ್ರವಂಶದ ಬಗ್ಗೆ ಇರತಕ್ಕಂತಹ ಆ ಸೂರ್ಯವಂಶದಲ್ಲಿ ಯಾವ ಯಾವ ರಾಜರು ಬಂದರು, ಚಂದ್ರವಂಶದಲ್ಲಿ ಬಂದಿರತಕ್ಕಂತಹ ರಾಜರು ಯಾರು, ಅವರ ಆಳ್ವಿಕೆ ಯಾವ ರೀತಿಯಾಗಿ ಇತ್ತು, ಇವೆಲ್ಲವೂ ಕೂಡ ನಮಗೆ 7ನೇ ಸ್ಕಂದದಲ್ಲಿ ಬರುತ್ತೆ. ಇನ್ನು 8, 9, 10ನೇ ಸ್ಕಂದದಲ್ಲಿ ಭೂಮಂಡಲದ ಬಗ್ಗೆ ವರ್ಣನೆ, ಮನುಗಳ ವರ್ಣನೆ, ಒಂದೊಂದು ಕಲ್ಪಕ್ಕೆ ಸಾವರ್ಣಿ ಭವಿತ ಮನುಹು ಅಂತೇಳಿ ಬರುತ್ತೆ. ಸೂರ್ಯ ಸಾವರ್ಣಿ, ಇಂದ್ರ ಸಾವರ್ಣಿ, ಧರ್ಮ ಸಾವರ್ಣಿ, ವೈವಸ್ವತ ಮನು, ಈ ಎಲ್ಲ ಇವರಿಗೆಲ್ಲ ಈ ಮನುಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಭೂಮಂಡಲದ ವರ್ಣನೆ. ನಮ್ಮ ದೇಶದ ಒಂದು ಮಹಾಸಂಕಲ್ಪ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಸಂಪೂರ್ಣವಾಗಿ ನಮ್ಮ ಭರತಖಂಡದ, ಕೇವಲ ಭರತಖಂಡ ಅಂತಂದರೆ ಅದು ಬ್ರಹ್ಮಾಂಡ ಅಂತ ಹೇಳಿ ಅರ್ಥ. ಅದರ ಬಗ್ಗೆ ಎಲ್ಲವೂ ನಮ್ಮ ಭೂಮಂಡಲದ ಒಂದು 7 ಸಮುದ್ರಗಳಿರ್ಬೋದು, 18 ರುದ್ರರಿರ್ಬೋದು, ಏಕಾದಶ ಆದಿತ್ಯರಿರ್ಬೋದು, ಇವೆಲ್ಲವೂ ಕೂಡ ದೇವಾನುದೇವತೆಗಳು, ನದಿಗಳು, ಪುಣ್ಯಕ್ಷೇತ್ರಗಳು, ಪರ್ವತಗಳು, ಇದೆಲ್ಲರ ಬಗ್ಗೆ ಒಂದು ವಿಶದವಾಗಿ ಇರತಕ್ಕಂತಹ ವಿಚಾರ ಏನಿದೆ ಅದೆಲ್ಲವೂ ಕೂಡ ಭೂಮಂಡಲ ವರ್ಣನೆ. ಮನುಗಳು ಯಾವ ಕಲ್ಪದಲ್ಲಿ ಯಾರು ಆಳಿದರು ಅನ್ನತಕ್ಕಂಥದ್ದೆಲ್ಲವೂ ಕೂಡ 8, 9, 10ನೇ ಸ್ಕಂದದಲ್ಲಿ ಬರತಕ್ಕಂಥದ್ದು. 11ನೇ ಸ್ಕಂದದಲ್ಲಿ ಭಸ್ಮಧಾರಣೆಯ ಒಂದು ಮಹತ್ವ, ರುದ್ರಾಕ್ಷಿ ಧಾರಣೆಯನ್ನು ಮಾಡತಕ್ಕಂತಹ ಮಹಿಮೆ, ಅದರ ಒಂದು ಮಹಿಮೆ ಏನು,
ಸಂಧ್ಯಾವಂದನೆ ಯಾಕೆ ಮಾಡಬೇಕು, ಗಾಯತ್ರಿ ಜಪವನ್ನು ಮಾಡುವುದರಿಂದ ಏನು ಪ್ರಯೋಜನ, ಗಾಯತ್ರಿ ಜಪ ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು, ಯಾವುದನ್ನು ಧಾರಣೆಯನ್ನು ಮಾಡಬೇಕು, ಯಾವುದನ್ನು ಧರಿಸಿದರೆ ನಮಗೆ ಯಾವ ರೀತಿಯಾದಂತಹ ಒಂದು ಪ್ರಯೋಜನ ತಕ್ಕಂದು ಉಂಟಾಗುತ್ತೆ, ಸಂಧ್ಯಾಕಾಲವನ್ನು ನಾವು ಯಾವ ರೀತಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು, ಯಾವ ವರ್ಣದವರು ಯಾವ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಅನ್ನತಕ್ಕಂಥದ್ದು ಎಲ್ಲವೂ ಕೂಡ ಆ 11ನೇ ಸ್ಕಂದದಲ್ಲಿ ಇರತಕ್ಕಂಥದ್ದು. ಕೊನೆಯದಾಗಿ 12ನೇ ಸ್ಕಂದದಲ್ಲಿ ದೇವಿ ಭಾಗವತದಲ್ಲಿ ಆ ಗಾಯತ್ರಿ ಮಂತ್ರ, ಯಾಕೆಂದರೆ ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಕೂಡ ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು ಇದೆ. ಕೇವಲ ಉಪನಯನ ಬ್ರಹ್ಮೋಪದೇಶವನ್ನು ಪಡೆದಿರ್ತಕ್ಕಂಥವರು ಆ ಮಂತ್ರವನ್ನು ಹೇಳಬೇಕು, ಬೇರೆಯವರಿಗೆ ಅವರದ್ದೇ ಆದಂತಹ ಗಾಯತ್ರಿ ಅಥವಾ ಸಂಧ್ಯಾಕಾಲದಲ್ಲಿ ಯಾವ ಸ್ತೋತ್ರವನ್ನು ಹೇಳ್ತಾರೋ ಅದೇ ಗಾಯತ್ರಿ ಆಗುತ್ತೆ. ಅದರಿಂದ ಅದರಲ್ಲಿ ಈ ಗಾಯತ್ರಿಯ ಮಂತ್ರದ ಬಗ್ಗೆ, ಆ ಗಾಯತ್ರಿಯ ಸ್ವರೂಪ ಅನ್ನತಕ್ಕಂಥದ್ದು ಏನು, ಆ ಗಾಯತ್ರಿ ಮಂತ್ರದ ಅರ್ಥ ಏನು, ಗಾಯತ್ರಿ ಮಂತ್ರದ ಅಕ್ಷರದ ಒಂದು ದೇವತೆಗಳು ಯಾರು, ಆ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಏನು ನಮಗೆ ಪ್ರಯೋಜನ, ಅದರ ಮಹಿಮೆ ಏನು ಅನ್ನತಕ್ಕಂಥದ್ದು, ಕೇನೋಪನಿಷತ್ತಿನಲ್ಲಿ ಹೇಳಿರ್ತಕ್ಕಂತಹ ದೇವಿಯ ಕತೆ, ಗೌತಮ ಶಾಪ, ಚಿಂತಾಮಣಿ ಗ್ರಹ ಅನ್ನತಕ್ಕ ನಾವು ಚಿಂತಿಸಿದ್ದೆಲ್ಲವೂ ಕೂಡ ನಮಗೆ ಈಡೇರುವುದಕ್ಕೆ ಚಿಂತಾಮಣಿ ಮಂತ್ರ ಅನ್ನತಕ್ಕಂಥದ್ದು ಇದೆ. ಇದರ ಬಗ್ಗೆ ಗೌತಮರ ಶಾಪ ಯಾವ ರೀತಿಯಾಗಿ ಕೊಡಲ್ಪಡ್ತು ಅನ್ನತಕ್ಕಂಥದ್ದು ಇದೆಲ್ಲವೂ ಕೂಡ 12ನೇ ಸ್ಕಂದದಲ್ಲಿ ಇರತಕ್ಕಂಥದ್ದು. ಹೀಗೆ 12 ಸ್ಕಂದ ಇರತಕ್ಕಂತಹ ವಿಶೇಷವಾದಂತಹ ದೇವಿ ಭಾಗವತ, ಇದು ಎಲ್ಲವೂ ಕೂಡ ನಾವು ಸ್ವಲ್ಪ ಹೇಳಿರತಕ್ಕಂಥದ್ದು. ಇದು ಪ್ರತಿಯೊಂದು ಕೂಡ ನಾವು ಇದನ್ನು ಪ್ರಾರಂಭವನ್ನು ಮಾಡಿದಾಗ ಪ್ರತಿಯೊಂದು ಕಥೆಯನ್ನು ಕೂಡ ವಿಶದವಾಗಿ ಅದರಲ್ಲಿ ಜೊತೆಯಲ್ಲಿ ಈ ಮಹಿಷಾಸುರ ಸಂಹಾರವನ್ನು ಮಾಡಿರತಕ್ಕಂಥದ್ದು, ಧೂಮ್ರಲೋಚನ ವಧೆ, ಶುಂಭರ ಸಂಹಾರ, ರಕ್ತಬೀಜಾಸುರ, ಇನ್ನೂ ಹಲವು ರಾಕ್ಷಸರ ಎಲ್ಲರೂ ಕೂಡ ದೇವಿ ಸೈನ್ಯ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿತ್ತು, ರಾಕ್ಷಸರು ಯಾವ ರೀತಿಯಾಗಿ ಅವರ ಒಂದು ವಿಜೃಂಭಿಸುವ ಮೂಲಕ ಅವರೆಲ್ಲರೂ ಯಾವ ರೀತಿಯಾಗಿ ಉಪಟಳವನ್ನು ಕೊಡ್ತಾಯಿದ್ರು ಅನ್ನತಕ್ಕಂಥದ್ದು ಇವೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ. ಧರ್ಮ ಸೂಕ್ಷ್ಮದ ಬಗ್ಗೆ, ನಮ್ಮ ಜೀವನ ಆಚಾರ ವಿಚಾರ, ವ್ರತ ಪೂಜೆ, ದೇವಿ ಸೂಕ್ತ, ಇವೆಲ್ಲವೂ ಕೂಡ ದೇವಿ ಸ್ತೋತ್ರಗಳು, ಯಾವ ಸಮಯದಲ್ಲಿ ಮದುವೆ ಆಗದೇ ಇರತಕ್ಕಂಥವ್ರು ದೇವಿ ಭಾಗವತದಲ್ಲಿ ಇರತಕ್ಕಂತಹ ಯಾವ ಮಂತ್ರವನ್ನು, ಸೌಭಾಗ್ಯೋಷ್ಟೋತ್ತರ ಅನ್ನತಕ್ಕಂಥದ್ದು ಇದೆ, ಸೌಭಾಗ್ಯ ಸ್ತೋತ್ರ ಅನ್ನತಕ್ಕಂಥದ್ದು, ಇದನ್ನು ಯಾರು ಪಠಿಸಿದರೆ ಅವರಿಗೆ ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹ ಅನ್ನತಕ್ಕಂಥದ್ದು ಆಗುತ್ತೆ. ಅನಾರೋಗ್ಯ ಸಮಸ್ಯೆ ಇದ್ದಾಗ ದೇವಿ ಭಾಗವತದ ಯಾವ ಭಾಗವನ್ನು ನಾವು ಓದಿದರೆ ಅಥವಾ ಶ್ರವಣವನ್ನು ಮಾಡಿದರೆ ಆರೋಗ್ಯ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ನಮ್ಮ ಕಾಮನೆಗಳು, ಒಂದೊಂದು ಕಾಮನೆಗೆ ಒಂದೊಂದು ರೀತಿಯಾದಂತಹ ದೇವಿಯ ಉಪಾಸನೆಯನ್ನು ನಾವು ಮಾಡಬೇಕು. ಅಂತಹ ಒಂದು ಉಪಾಸನೆಯ ಸಂಪೂರ್ಣವಾಗಿರತಕ್ಕಂತಹ ಒಂದು ಎಲ್ಲ ಕ್ರಮ, ಆಚಾರ ವಿಚಾರ, ನಿಯಮಗಳು ಎಲ್ಲವೂ ಕೂಡ ವ್ರತದ ನಿಯಮಗಳು, ಯಾವ ವ್ರತವನ್ನು ಯಾವ ಸಮಯದಲ್ಲಿ ಮಾಡಿದರೆ ಯಾವ ನಿಯಮವನ್ನು ಇಟ್ಟುಕೊಂಡು ಮಾಡಿದರೆ ಏನು ಫಲಪ್ರಾಪ್ತಿ ಆಗುತ್ತೆ ಅನ್ನತಕ್ಕಂಥದ್ದು ಇವೆಲ್ಲವೂ ಕೂಡ ಈ ದೇವಿ ಭಾಗವತದಲ್ಲಿ ಬರುತ್ತೆ. ಇದೆಲ್ಲವನ್ನು ಕೂಡ ಮುಂದೆ ಪ್ರತಿಯೊಂದು ಸಂಚಿಕೆಯಲ್ಲಿಯೂ ಕೂಡ ಆದಷ್ಟು ಗರಿಷ್ಠ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾಡಿಕೊಂಡು ಹೋಗ್ತೀವಿ. ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.